ಭಾರತೀಯ ಜನತಾ ಪಕ್ಷಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಕಾನೂನು ಹಕ್ಕು ಮನ್ನಾ ಇದು ಉಲ್ಲಂಘನೆ ಮಾಡುತ್ತಿರುವ ನೀಚ ಸರ್ಕಾರಕ್ಕೆ ರಾಜ್ಯಘಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की जय, बोलो भारत माता की जय, भारतीय जनता पक्षಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ಶಾಸಕರ ಮೇಲೆ ದಾಳಿ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ बोलो ಭಾರತ್ ಮಾತಾ ಕಿ ಪ್ರಜಾಪ್ರಭುತ್ವದ ಮೇಲೆ ದಾಳಿ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಶಾಸಕರ ಮೇಲೆ ಮೊಟ್ಟ ದಾಳಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೋರಾಟವನ್ನು ಹತ್ತಿಕ್ಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೋರಾಟವನ್ನು ಹತ್ತಿಕ್ಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ बोलो ಭಾರತ್ ಮಾತಾ ಕಿ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ भारत माता की भारत माता की गुंडा सरकारಕ್ಕೆ गुंडा सरकारಕ್ಕೆ गुंडा ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನು ಆಳ್ವಿ ತೋರುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕೋತ್ವಾಲ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಗುಂಡಾ ಕಾಂಗ್ರೆಸ್ ಸರ್ಕಾರಕ್ಕೆ ದಬ್ಬಾಳಿಕೆ ಮಾಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ भारत माता की भ्रष्ट गुंडा कांग्रेस सरकारಕ್ಕೆ ರಾಜ್ಯಘಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ जर लिहो बात करो मैं नरेंद्र मोदी जी ಅವರಿಗೆ नरेंद्र मोदी जी ಅವರಿಗೆ भारत माता की भारतीय जनता पक्षಕ್ಕೆ ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಜಿ ಅವರಿಗೆ ನರೇಂದ್ರ ಮೋದಿ ಜಿ ಅವರಿಗೆ ಭಾರತ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ भारत माता की नीति का कांग्रेस सरकारಕ್ಕೆ नीति का कांग्रेस सरकारಕ್ಕೆ भारत माता की भारतीय जनता पक्षಕ್ಕೆ ಸರ್ಕಾರ ದಬ್ಬಾಳಿಕೆ ಹಾಗೂ ಅನ್ವೇಷಣೆ ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸಲು ರಾಜ್ಯದಲ್ಲಿ ಶಾಂತಿ ವ್ಯವಸ್ಥಾಪನೆ ಮಾಡಲು ಬರ್ರಿ ಮುಂದೆ ಬರ್ರಿ ಸಾಹೇಬ್ರ ಮುಂದೆ ಬರ್ರಿ ಜರ
ನಮ್ಮ ಭಾರತೀಯ ಜನತಾ ಪಕ್ಷ ದಿಲ್ಲಿಯಲ್ಲಿ ನಡೀತಕ್ಕಂಥ ಒಂದು ನೀಟ್ ಎಕ್ಸಾಮ್ ಪರವಾಗಿ ಕಾಂಗ್ರೆಸ್ ಪಕ್ಷ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಮನೆ ಮುಂದೆ ನೀಟ್ ಎಕ್ಸಾಮನ್ನು ಸೋರಿಕೆ ಆಗ್ಯದ ಅಂತೇಳಿ ಒಂದು ನೆಪ ಮಾಡಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಮನೆ ಮುಂದೆ ಇವತ್ತೇನು ಸತ್ಯಾಗ್ರಹ ಮಾಡಿ ಇವತ್ತು ಅವ್ರ ಜೊತೆ ಇರ್ತಕ್ಕಂಥ ಕಾಂಗ್ರೆಸ್ನ ನಾಯಕರಾದಂಥ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇವತ್ತು ಒಂದು ಹೋರಾಟವನ್ನು ಮಾಡಿ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಹೆಸರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ನವರು ನಡೆಸಿದ್ದಾರೆ. ಆದರೆ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ, ಈ ವಿಶ್ವದಲ್ಲಿ 2014ರಿಂದ ಇಲ್ಲಿವರೆಗೆ ದೇಶದ ಪ್ರಧಾನಿ ಮಾಡ್ತಕ್ಕಂಥ ಕೆಲಸಗಳನ್ನು ಇಡೀ ದೇಶ ಅಲ್ಲ ಹೊರದೇಶಗಳಲ್ಲಿ ಕೂಡ ಮೆಚ್ಚುಗೆಯನ್ನು ಪಡ್ತಕ್ಕಂಥದ್ದು ಇಡೀ ದೇಶದಲ್ಲಿ ಯಾರಾದರೂ ಇದ್ರೆ ಅದು ನಮ್ಮ ನರೇಂದ್ರ ಮೋದಿಯವರು. ಆದರೆ ನೀಟ್ ಎಕ್ಸಾಮ್ದಲ್ಲಿ ತಪ್ಪನ್ನು ಯಾರು ಮಾಡಿದ್ದಾರೆ ಆ ತಪ್ಪನ್ನು ಅವರ ಹುಡುಕಿ ಅವ್ರನ್ನ ಈಗಾಗಲೇ ಥೋಡೆ ಜನರು ಕೂಡ ಬಂಧನ ಕೂಡ ಅವರಿಗೆ ಅರೆಸ್ಟ್ ಕೂಡ ಮಾಡಿದ್ದಾರೆ. ಆದರೆ ಈ ವಿಶೇಷವಾಗಿ ಇವತ್ತು ಕಾಂಗ್ರೆಸ್ನವರು ಗುಂಡಾಗಳನ್ನು ಕರ್ಕೊಂಡು ಬಂದು ಅಲ್ಲಿ ದಬ್ಬಾಳಿಕೆ ಮಾಡಿ ಲಾಠಿ ಚಾರ್ಜ್ ಮಾಡಿ ಇವತ್ತು ಏನು ವಿದ್ಯಾರ್ಥಿಗಳು ಸ್ವಲ್ಪ ಜನ ವಿದ್ಯಾರ್ಥಿಗಳು ಒಂದು ಸ್ಟೇಟ್ಮೆಂಟ್ ಕೂಡ ನಿನ್ನೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ನಮ್ಮ ನೀಟ್ ಎಕ್ಸಾಮ್ದಲ್ಲಿ ನಮ್ಗೇನು ತಪ್ಪಾಗಿಲ್ಲ, ನಮ್ದು ಒಳ್ಳೇದಾಗಿದೆ ಅಂತಕ್ಕಂಥ ವಿದ್ಯಾರ್ಥಿಗಳನ್ನು ಕೂಡ ನಿನ್ನೆ ಆಜ್ ತಕ್ ನ್ಯೂಸ್ನಲ್ಲಿ ಕೂಡ ಹೇಳಿದ್ದಾರೆ. ಆದರೆ ಇವತ್ತು ಉದ್ದೇಶಪೂರ್ವಕವಾಗಿ ಅದನ್ನೇ ಒಂದು ಮುಂದಿಟ್ಟುಕೊಂಡು ಇವತ್ತು KPC ಇರ್ಬೋದು, SC ST ಇರ್ಬೋದು, ಅನೇಕ ಹಗರಣಗಳನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ನೋಡಿದ್ರೆ ಇವತ್ತು ಯಾರಿಗೆ ಓದಕ್ಕಾಗಂಗಿಲ್ಲ ಅಷ್ಟೊಂದು ಹಗರಣಗಳನ್ನು ಅದಾವ. ಇವತ್ತು ಮೂಢ ಹಗರಣ ಇರ್ಬೋದು. ಇವತ್ತು KPCCಯಲ್ಲಿ ತಮ್ಮ ಒಬ್ಬ ಅಧ್ಯಕ್ಷರು ತಾವು ಏನ್ ಮಾಡಿದ್ರು ಅನ್ನೋದನ್ನ ಅವ್ರ ಗಮನಕ್ಕೆ ಬಂದ್ರು, ಅವ್ರ ಮ್ಯಾಗ ಯಾಕೆ ಕ್ರಮ ತಕ್ಕೊಳ್ಳಿಲ್ಲ. SC ST ಇವತ್ತು ದುಡ್ಡನ್ನ ಫೋಲ್ ಮಾಡಿದ್ರು, ಅದ್ರ ಮೇಲೆ ಯಾಕೆ ಕ್ರಮ ತಕ್ಕೊಳ್ಳಿಲ್ಲ. ಉದ್ದೇಶಪೂರ್ವಕವಾಗಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಮಸಿಯನ್ನು ಹಚ್ಚಬೇಕು, ತಪ್ಪು ದಾರಿ ಎಳೋದು, ನಮ್ಮನ್ನ ಗುರುತಿಸ್ಬೇಕು ಅಂತ ಹೇಳಿ ತಾವು ಏನ್ ಹೊಟ್ಟಿದ್ರಿ ಅದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಳ್ಳೆ ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದಾರೆ. ಯಾರು ತಪ್ಪಿಸ್ತರು ಮಾಡಿದರೆ ಅವ್ರ ಮೇಲೆ ಕಠಿಣ ಕ್ರಮವನ್ನು ತಕ್ಕೋತಾರೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೇನೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬಯಸಿ ಅವ್ರ ಬೇಡಿಕೆಗಳು ಕೇವಲ 3 ಮೂರು ಬೇಡಿಕೆಗಳನ್ನ ಈಡೇರಿಸುವಲ್ಲಿ ಬಿಜೆಪಿ ಸರ್ಕಾರ ನಿಮ್ಮ ನರೇಂದ್ರ ಮೋದಿ ಅವರು ವಿಫಲರಾದ್ರ ಅಂತ. ಈಗ ನಾನು ಇದು ನೀವು ಕೇಳಿದ ಪ್ರಶ್ನೆ ಒಳ್ಳೆ ಪ್ರಶ್ನೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೊಡ್ಡ ಹಗರಣ ಅದು 180 ಕೋಟಿ ರೂಪಾಯಿ ಹಗರಣ SC ST ಎತ್ತಿ ಹಾಕಿದ್ರು, ಸಾವಿರಾರು ಕೋಟಿ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಮಾಡಿದ್ರು, 5,000 ಕೋಟಿ ಎತ್ತಿ ಹಾಕಿದ್ರು. ಅವಾಗ ಯಾಕೆ ಇವ್ರು ರಾಜೀನಾಮೆ ಕೊಡ್ಲಿಲ್ಲ? ಗೃಹಲಕ್ಷ್ಮಿ ದುಡ್ಡು ಇವರು 1 ತಿಂಗಳು ದುಡ್ಡು ಎತ್ತಿ ಹಾಕಿದ್ರು. ನಮ್ಮ ಒಬ್ಬ ಶಾಸಕರು, ಹುಬ್ಳಿ ಶಾಸಕರು ಅಲ್ಲ, ಅದಕ್ಕೆ ಹೇಳ್ತೀನಿ, ಪರೀಕ್ಷೆಯಲ್ಲಿ ಆಗಿರ್ತಕ್ಕಂಥ ನೋಡಿ ನೀಟ್ ಪರೀಕ್ಷೆ ಒಂದ್ ಮಿನಿಟ್ ನೋಡ್ರಿ, ಒಬ್ರು ಸಚಿವರು ಅವ್ರು ಏನ್ ಕೇಳಿದಾರೆ, ಅವ್ರು ತಪ್ಪಿಸ್ತರ ಮೇಲೆ ನಾನು ಕಠಿಣ ಕ್ರಮ ತಕ್ಕೋತೀನಿ ಅಂತ ದೇಶದ ಪ್ರಧಾನಿ ಹೇಳದ ಬಳಕೆ ಇವ್ರ ಅವಶ್ಯಕತೆ ಏನದ? ಜವಾಬ್ದಾರಿ ಹೊತ್ತಂತ ಪ್ರಧಾನಿ ಅವರು ಮೋದಿ ಅವರು ಎಲ್ಲಾರು ಕೂಡ ರಾಜೀನಾಮೆ ಕೇಳ್ತಾ ಇದಾರೆ. ಈಗ ಅವ್ರ ಉದ್ದೇಶ ಬರೋ ಕೇಳ್ತಾರ್ರಿ. ಅವ್ರು ಈಗ ಯಾರು ಅಧಿಕಾರಿ ತಪ್ಪು ಮಾಡ್ಯಾರ ಅವ್ರನ್ನ ಈಗಾಗಲೇ ಬಂಧನ ಮಾಡ್ಯಾರಲ್ಲ, ಮಾಡಿದಿಲ್ಲ ಅಂದ್ರೆ ಆ ಮಾತು ಬೇರೆ. ಈಗ ನಾವು ಹೇಳ್ತೀವಿ, ಈಗ DK ಶಿವಕುಮಾರ್ ಅವರು ನೀವು ತಪ್ಪು ಮಾಡಿರಿ, ನೀವು ಹೋರಾಟ ಮಾಡಿರಿ, ನೀವು ರಾಜೀನಾಮೆ ಕೊಡ್ರಿ ಅಂತ ಕೊಡಕ್ಕಾಗತ್ತಾ? ಸಲ ಲೀಕ್ ಅಲ್ಲ, ಎಷ್ಟು ಸಲ ಲೀಕ್ ಆಗಿದೆ ನೋಡಿ. ಯಾರು ತಪ್ಪು ಮಾಡಿರ್ತಾರೆ, ಹಿಂದಕ್ಕೆ PS ಹಗರಣ ಆಯ್ತು, ಪ್ರತಿ ಸಲಾನು ಬಿಜೆಪಿ ಸರ್ಕಾರದಲ್ಲಿ ಪತ್ರಿಕೆ ಲೀಕ್ ಆಗ್ತದೆ. ನೋಡ್ರಿ, PS ಹಗರಣ ಆಯ್ತು, PWD ಹಗರಣ ಆಯ್ತು. ಆ PS ಹಗರಣ ಆದಾಗ ತಪ್ಪಿಸ್ತಾರ ಯಾರಿದ್ರು ಅವ್ರಿಗೆಲ್ಲ ಅರೆಸ್ಟ್ ಮಾಡಿದ್ರಿಲ್ಲ, ಬಿಟ್ರಿಲ್ಲ, ನಮ್ಮವ್ರ ಬಿಟ್ರ. ಹಂಗ ಇವ್ರನ್ನ ಅರೆಸ್ಟ್ ಮಾಡ್ತೀವಿ, ಯಾರಿಗೂ ಬಿಡಂಗಿಲ್ಲ. ನಮ್ಮ ದೇಶದ ಪ್ರಧಾನಿ ಅಟ್ಟೇನು ಹಗರಿಲ್ಲ, ನೀವೇನ್ ತಿಳ್ಕೊಂಡಿರ್ಬೋದು. ಆದ್ರೆ ಹಗರಿಲ್ಲ, ಯಾರನ್ನ ಬಿಡಂಗಿಲ್ಲ. ಯಾರು ತಪ್ಪಿಸ್ತಾರ ಅವ್ರ ಮೇಲೆ ಕಠಿಣ ಕ್ರಮ ತಗೋತೀವಿ. ಇದು ಹೋರಾಟ. ಇವ್ರು ಕಾಂಗ್ರೆಸ್ನವ್ರು ಇದೇ ರೀತಿ ಮುಂದುವರೆದ್ರೆ ನಮ್ಮದು ಮುಂದೆ ನಾವು ಇಡೀ ರಾಜ್ಯದಲ್ಲಿ ದೊಡ್ಡ ಪ್ರಮಾಣ ಹೋರಾಟವನ್ನು ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.